ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೇಗೆ ಗುಲಾಬ್ ಜಾಮೂನ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಾಫ್ಟ್ ಗುಲಾಬ್ ಜಾಮೂನ್. ಇಲ್ಲಿ ನೋಡಿ ಯಾವ ಪದಾರ್ಥ ಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ 3 ಲೋಟ ಸಕ್ಕರೆ, ಒಂದು MTR ಗುಲಾಬ್ ಜಾಮೂನ್ ಪ್ಯಾಕೆಟು, 1 ಲೋಟದಷ್ಟು ನೀರು, ಎಣ್ಣೆ. ಮೊದಲಿಗೆ ಒಂದು ಪಾತ್ರೆಗೆ MTR ಗುಲಾಬ್ ಜಾಮೂನ್ ಪೌಡ್ರನ್ನ ಹಾಕೊಳ್ಳಿ ನೀಟಾಗಿ. ಇದು ಬೈ 1 get 1 ಆಫರ್ ಐತೆ. ನೋಡಿ ಯಾವ ಥರ ಹಾಕೊಂಡಿದ್ದೀನಿ ಪಾತ್ರೆಗೆ. ನಾನು ಯೂಸ್ ಮಾಡ್ತಾಯಿದ್ದು 1 ಪ್ಯಾಕೆಟು ಗುಲಾಬ್ ಜಾಮೂನ್ ಪ್ಯಾಕೆಟ್ ಯೂಸ್ ಮಾಡ್ತಿರೋದು, ನಾನು ಪೌಡ್ರನ್ನ ಯೂಸ್ ಮಾಡ್ತಿರೋದು. ನೀವು ಬೇಕಾದ್ರೆ ಯಾವುದೇ ಕಂಪ್ನಿ ಬೇಕಾದ್ರೆ ಹಾಕೋಬೋದು. ನನಗೆ MTR ಇಷ್ಟ, ನಾನು MTR ಹಾಕೊಂಡಿದ್ದೀನಿ. ನಿಮ್ಗೆ ಆಚಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ, ಟ್ರೈ ಮಾಡಿ ನೋಡಿ. MTR ಈಸ್ ಆಲ್ವೇಸ್ ಬೆಸ್ಟ್. ನೋಡಿ, ಒಬ್ಬೊಬ್ಬರು ಎಣ್ಣೆಲಿ ಹಾಲು ಹಾಕ್ತಾರೆ, ಎಣ್ಣೆಲಿ ಕಲಿಸ್ಕೊತಾರೆ ಒಬ್ಬರು. ನಾನು ನೀರು ಹಾಕ್ತಾಯಿದ್ದೀನಿ, ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ನೀರಲ್ಲಿ ಹಾಕಿದ್ರು ಸಾಫ್ಟಾಗೇ ಬರ್ತದೆ ಜಾಮೂನು. ಒಂದೊಂದು ಸ್ವಲ್ಪ ಹಾಕಬೇಕು ನೀರನ್ನ, ನೀಟಾಗಿ ಕಲಿಸ್ಕೋಬೇಕು. ತುಂಬ ನೀರನ್ನ ಒಂದೇ ಸಲ ಹಾಕ್ಬಾರ್ದು. ಒಂದೇ ಸಲ ಹಾಕಿದ್ರೆ ಅದು ಲಿಕ್ವಿಡಿ ಆಗಿಬಿಟ್ಟಿರುತ್ತೆ, ಗೊತ್ತಾಗಲ್ಲ ನಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ಅಂತ. ನೋಡಿ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಅಂತ. ವಿಡಿಯೋನ ಫಾಲೋ ಮಾಡಿ. ನೋಡಿ, ಒಂದೊಂದು ಸಲ ಹಾಕೋ ನೀಟಾಗಿ ಕಲಿಸ್ಕೋಬೇಕು. ಯಾವುದೇ ರೀತಿ ಗಂಟು ಬರದೇ ಇರೋ ಥರ ಮಾಡ್ಕೊಳ್ಳಿ ಪುಡಿನ. ನೋಡಿ ಯಾವ ಥರ ನೀರು ಹಾಕ್ತಾಯಿದ್ದೀನಿ ಅಂತ. ಒಂದು ಸ್ವಲ್ಪನೇ ನೀರು ಹಾಕೋಬೇಕು, ಒಂದೇ ಸಲ ನೀರು ಹಾಕ್ಬಾರ್ದು. ಇನ್ ಕೇಸ್ ಏನಾದರೂ ಜಾಸ್ತಿ ನೀರು ಹಾಕಂದರೆ ಪೌಡ್ರ್ ಹಾಕೊಳ್ಳಿ ಒಂದು ಸ್ವಲ್ಪ. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ನೀಟಾಗಿ ನಾದಬೇಕು. ಎಷ್ಟು ನಾದ್ತಿರೋ ಅಷ್ಟೇ ಚೆನ್ನಾಗಿ ಬರ್ತದೆ ಗುಲಾಬ್ ಜಾಮೂನು. ನೀಟಾಗಿ ಪೌಡ್ರೆಲ್ಲ ಮಿಕ್ಸ್ ಆಗಬೇಕು. ಆಲ್ಮೋಸ್ಟ್ ಚಪಾತಿ ಅದಕ್ಕೆ ಬರಬೇಕು. ಡೋ ಏನೈತೆ ಅದು ನೀಟಾಗಿ ಕಲಿಸ್ಕೋಬೇಕು ನೀಟಾಗಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೂ ಸಬ್ಸ್ಕ್ರೈಬ್ ಟು ಮೈ ಕ್ರೇಜಿ ಲೈಫ್ ಚಾನಲ್. ನೋಡಿ ಯಾವ ಥರ ಐತೆ ಅಂತ, ಇಟ್ಟು ಯಾವ ಥರ ಅದಕ್ಕೆ ಬಂದೈತೆ ಅಂತ. ನೋಡಿ ಆಲ್ಮೋಸ್ಟ್ ಬಂದೈತೆ. ನೋಡಿ ಎಲ್ಲ ಪೌಡ್ರ್ ಎಲ್ಲ ಮಿಕ್ಸ್ ಆಗೈತೆ ನೀರು ಜೊತೆ ನೀಟಾಗಿ. ಯಾವ ಥರ ಕಾಣಿಸ್ತೈತೆ ನೋಡಿ ಡೋ. ಇದೇ ರೀತಿ ಚೆನ್ನಾಗಿ ನಾದ್ಕೋಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಚಾನಲ್ ಬಿಸಿಬೇಳೆ ಬಾತು ಎಲ್ಲ ವೀಡಿಯೋಸು ಐತೆ, ಚೆಕ್ ಮಾಡಿ. ನಾನ್ ವೆಜ್ ರೆಸಿಪಿನೂ ಐತೆ, ಚೆಕ್ ಮಾಡಿ ನೋಡಿ. ಈಗ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಅಂದರೆ ಬೆವ್ರು ಮಾಡ್ಕೊತಾ ಇರೋದು ಅಷ್ಟೇ. 1 ಸ್ಪೂನಿಂದ 2 ಸ್ಪೂನ್ ಅಷ್ಟೇ ಬೆವ್ರು ಮಾಡ್ಕೋಬೇಕು ನೀಟಾಗಿ. ನೋಡಿ ಯಾವ ಥರ ಬೆವ್ರು ಮಾಡ್ಕೊಂಡಿದ್ದೀನಿ ಅಂತ. ಈಗ ತಗೊತಾಯಿದ್ದೀನಿ ನೋಡಿ ಎಣ್ಣೆನ. 1 ರಿಂದ 2 ಸ್ಪೂನ್ ಐತೆ ಎಣ್ಣೆ. ಅದನ್ನ ನೀಟಾಗಿ ಬೆವ್ರು ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ. ಆಲ್ಮೋಸ್ಟ್ ರೆಡಿ ಆಗೈತೆ. ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಹಾಕಿದ್ದೀನಲ್ವ, ಇವಾಗ ನೀಟಾಗಿ ಎಲ್ಲ ತಿರುಗಿಸ್ಕೊಂಡು ನೀಟಾಗಿ ಮಾಡ್ಕೋಬೇಕು ಡೋನ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ ಬ್ಯಾಟರು. ನೋಡಿ ಯಾವ ಥರ ಐತೆ ಅಂತ. ಯಾವುದೇ ರೀತಿ ಲಮ್ಸು ಇಲ್ಲ. ನೋಡಿ ಉಂಡೆ ಯಾವ ಥರ ಕಟ್ಕೊತಾ ಇದ್ದೀನಿ ಅಂತ. ಸಾಫ್ಟಾಗಿ ಕಟ್ಕೋಬೇಕು, ಯಾವುದೇ ರೀತಿ ಕ್ರ್ಯಾಕ್ ಇರಬಾರ್ದು. ನೀವು ಇದು ಉಂಡೆ ಒಳಗಡೆ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಹಾಕ್ಬೋದು ಸ್ಟಫಿಗೆ. ನಾನು ಇಲ್ಲಿ ಖಾಲಿ ಮಾಡ್ತಾಯಿದ್ದೀನಿ, ಖಾಲಿ ಉಂಡೆ ಕಟ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಕಟ್ಕೋಬೇಕು ಅಂದರೆ ಸಣ್ಣ ಕಟ್ಕೋಬೇಕು. ಈಗ ಸಣ್ಣ ಕಟ್ಕೊಂಡ್ರೆ ಪಾಕದಲ್ಲಿ ಅದಿದ್ದಾಗ ದಪ್ಪಕ್ಕಾಯ್ತದೆ ಸೈಜು. ನೋಡಿ ಯಾವ ಥರ ಸಾಫ್ಟಾಗಿ ಕಟ್ಕೋಬೇಕು. ಸಾಫ್ಟ್ ಹ್ಯಾಂಡಿಂದ ಉಂಡೆ ನೀಟಾಗಿ ಮಾಡ್ಕೋಬೇಕು. ಯಾವುದೇ ರೀತಿ ಕ್ರ್ಯಾಕ್ ಇರಬಾರ್ದು. ಕ್ರ್ಯಾಕ್ ಇದ್ದರೆ ಎಣ್ಣೆಲಿ ಹಾಕಿದಾಗ ಒಂದು ಸ್ವಲ್ಪ ಹೊಡೆಯೋ ಚಾನ್ಸ್ ಇರುತ್ತೆ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ ಉಂಡೆಗಳು, ಯಾವ ಥರ ಕಟ್ಟಿ ಐತೆ ಅಂತ. ಯಾವ ಥರ ಕಟ್ಟಿದ್ದೀನಿ ನೋಡಿ. ನೆಕ್ಸ್ಟ್ ಒಂದು ಬಾಣಲಿಗೆ ಎಣ್ಣೆ ಕಾಯ್ದ ಮೇಲೆ ಕಟ್ಟಿರೋ ಉಂಡೆ ಎಲ್ಲ ಎಣ್ಣೆಗೆ ಹಾಕಬೇಕು ನೀಟಾಗಿ. ಫ್ಲೇಮ್ನ ಲೋಲ್ಲಿ ಇಡಬೇಕು, ಇಲ್ಲ ಸೀದೋಯ್ತದೆ. ನೀಟಾಗಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಮರ್ಚ್ತಾ ಇರಬೇಕು. ನೋಡಿ ಯಾವ ಥರ ಮರ್ತಾಯಿದ್ದೀನಿ ಅಂತ. ನಾನು ಇಲ್ಲಿ ಎಣ್ಣೆ ಕಮ್ಮಿ ಹಾಕೊಂಡಿದ್ದೀನಿ, ಏನಕ್ಕಂದರೆ ಎಣ್ಣೆನ ರೀಯೂಸ್ ಮಾಡಬಾರ್ದು ಅಂತ. ಇಲ್ಲಿ ನೋಡಿ ಯಾವ ಥರ ಹಿಂದೆ ಮುಂದೆ ಎಲ್ಲ ಆಡಿಸ್ತಾ ಇದ್ದೀನಿ ಅಂತ.
ಬಾಲ್ಗಳು ಯಾವುದು ಕ್ರ್ಯಾಕ್ ಆಗಿಲ್ಲ ನೋಡಿ, ಯಾವ ಥರ ಐತೆ ಉಂಡೆಗಳು ಯಾವುದು ಕ್ರ್ಯಾಕ್ ಆಗಿಲ್ಲ. ಇದೇ ರೀತಿ ನೀವು ಕಟ್ಕೋಬೇಕು. ಕಟ್ಟುವಾಗ ನೀಟಾಗಿ ಕಟ್ಕೋಬೇಕು. ನೋಡಿ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬಂದೈತೆ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಯಾವ ಥರ ಕಾಣಿಸ್ತೈತೆ ನೋಡಿ, ಆಲ್ಮೋಸ್ಟ್ ಇವಾಗ ಆಗೈತೆ. ಗೋಲ್ಡನ್ ಬ್ರೌನ್ ಬಂದೈತೆ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಗೋಲ್ಡನ್ ಬ್ರೌನ್ ಬರೋವರೆಗೂ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಆದಷ್ಟು ಒಳಗಡೆ ಇರೋದು ಬೇಯಬೇಕು ಇಟ್ಟು. ಈಗ ಎಣ್ಣೆಯಿಂದ ಎತ್ಕೊಂಡು ನೀಟಾಗಿ ಎಣ್ಣೆ ಸೋಸಬೇಕು ನೋಡಿ. ನೆಕ್ಸ್ಟ್ ಪಾಕ ಮಾಡ್ಕೊತಾ ಇದ್ದೀನಿ. ಪಾಕಕ್ಕೆ ಸಕ್ಕರೆ ತಗೊಂಡಿದ್ದೀನಿ. ನಾನಿಲ್ಲಿ 3 ಲೋಟ ದೊಡ್ಡ ಲೋಟದಲ್ಲಿ ಸಕ್ಕರೆ ತಗೊಂಡಿದ್ದೀನಿ. 3 ಲೋಟಕ್ಕೆ 3 ಲೋಟ ನೀರು ಹಾಕೋತಾ ಇದ್ದೀನಿ ಸಕ್ಕರೆಗೆ. ನಿಮ್ಮ ಸಿರಮ್ ಎಷ್ಟು ಬೇಕು ಅಷ್ಟು ನೋಡ್ಕೊ ಹಾಕೊಳ್ಳಿ, ನೀರು ಮತ್ತು ಸಕ್ಕರೆನೂ. ಜಾಮೂನ್ ಎಷ್ಟು ಮಾಡಿದ್ದೀರಾ ಅದ್ರ ಮೇಲೆ ಡಿಪೆಂಡು ನಿಮ್ಮದು. ಸಿರಮ್ನ ಮಾಡ್ಕೊಬೋದು. 1 ಲೋಟ ತಗೊಂಡ್ರೆ ನೀವು 1 ಲೋಟ ನೀರು ಹಾಕಬೇಕು ನೋಡಿ. ಅದಕ್ಕೆ ನಾನು ಏಲಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಪೌಡ್ರು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಬೋದು ನೋಡಿ. ಏಲಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಪೌಡ್ರ್ ಇದ್ದರೆ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ಕೊಬೋದು ನೀವು. ಹಂಗೆ ಒಂದು ಸಲ ತಿರುಗ್ತಾ ಇದ್ದೀನಿ ನೋಡಿ, ಯಾವ ಥರ ಸಕ್ಕರೆ ಕರಗೋವರೆಗೂ ತಿರುಗಿಸ್ತಾ ಇದ್ದೀನಿ ಅಷ್ಟೇ. ಈ ಸಕ್ಕರೆ ಪಾಕನ ನೀವು ಪಾಕ ಆದಮೇಲೆ ಸೋಸ್ಕೋಬೇಕು ನೀಟಾಗಿ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಒಂದು 10 ನಿಮಿಷ 15 ನಿಮಿಷ ಬೇಯಕ್ಕೆ ಬಿಡಬೇಕು ನೋಡಿ ಯಾವ ಥರ ಕುದಿ ಬಂದೈತೆ ಅಂತ. ಇವಾಗೆಲ್ಲ ಆಲ್ಮೋಸ್ಟ್ ಸಕ್ಕರೆ ಇದಾಗೈತೆ. ಇದು ಗಮ್ ಥರ ಅಂಟ್ಬೇಕು ಅಷ್ಟೇ ಸಕ್ಕರೆ ಪಾಕ, ಒಂದೆಳೆ ಪಾಕ ಬೇಡ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಗಮ್ ಥರ ಅಂಟಬೇಕು ಸಕ್ಕರೆ ಪಾಕ. ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಜಾಮೂನ್ ರೆಡಿ. ಯಾವ ಥರ ಕಾಣಿಸ್ತೈತೆ ನೋಡಿ ಜಾಮೂನು. Thanks for watching guys. Do subscribe to Crazy Life channel. See for more updates. See you in next video. Bye bye. See you. Have a nice day.